ಒಂದು ಕಾಡಿನಲ್ಲಿ ಮೋಮೋ ಎಂಬ ತುಂಬ ಸೋಮಾರಿ ಕೋತಿ ವಾಸಿಸುತ್ತಿತ್ತು. ಮೋಮೋಗೆ ಬಾಳೆಹಣ್ಣು ತಿನ್ನೋದು ತುಂಬಾ ಇಷ್ಟ, ಆದ್ರೆ ಕೆಲ್ಸ ಮಾಡೋದು ಇಷ್ಟ ಇರ್ಲಿಲ್ಲ. ಒಂದು ದಿನ ಒಂದು ಮರದ ಮೇಲೆ ತುಂಬಾ ಬಾಳೆಹಣ್ಣುಗಳು ತೂಗುತ್ತಿದ್ದವು. ನನಗೆ ಬಾಳೆಹಣ್ಣು ಬೇಕು, ಆದ್ರೆ ಹತ್ತೋಕೆ ಸೊಮ್ಮಾರಿಯಾಗಿದೆ. ಅಷ್ಟರಲ್ಲಿ ಪೀಕೋ ಎಂಬ ಬುದ್ಧಿವಂತ ಗಿಳಿ ಹಾರಿ ಬಂತು. ನೀನು ಮರ ಹತ್ತೋಕೆ ಯಾಕೆ ಪ್ರಯತ್ನ ಮಾಡಲ್ಲ? ಅಷ್ಟು ಕೆಲ್ಸ ಬೇಡ, ನನಗೆ ಒಂದು ಐಡಿಯಾ ಇದೆ. ಮೊಮೊ ಮರದ ಕೆಳಗೆ ನಿಂತು ಕೂಗಲು ಶುರು ಮಾಡಿದ. ಬಾಳೆಹಣ್ಣುಗಳೇ, ಕೆಳಗೆ ಬಿದ್ದು ಬಿಡಿ. ಆದರೆ ಏನೂ ಆಗಲಿಲ್ಲ. ಪಿಕೋ ನಗುತ್ತಾ ಹೇಳಿತು. ಬಾಳೆಹಣ್ಣುಗಳು ನಿನ್ಮಾತ್ ಕೇಳೋದಿಲ್ಲ. ಮೋಮೋ ಕೋಪದಿಂದ ಜಿಗಿದು ಬಾಳೆಹಣ್ಣುಗಳನ್ನು ಹಿಡಿಯಲು ಪ್ರಯತ್ನಿಸಿತು, ಆದ್ರೆ ಅದು ಜಾರಿ ಬಿದ್ದು ಬಿಟ್ಟಿತು. ಅಯ್ಯೋ ಎಂದದು ನೋವಿನಿಂದ ಕೂಗಿತು. ಪಿಕೋ ಯೋಚಿಸಿ ಹೇಳಿತು, ನಾವು ಬುದ್ಧಿವಂತವಾಗಿ ಪ್ರಯತ್ನ ಮಾಡೋಣ. ಪೀಕೋ ಹತ್ತಿರದಲ್ಲಿದ್ದ ಒಂದು ಕಡ್ಡಿಯನ್ನು ತೋರಿಸಿತು. ಮೋಮೋ ಕಡ್ಡಿಯನ್ನು ತೆಗೆದುಕೊಂಡು ಮರವನ್ನು ಅಲುಗಾಡಿಸಿತು. ಹಠಾತ್ ಬಾಳೆಹಣ್ಣುಗಳು ಕೆಳಗೆ ಬಿದ್ದು ಬಿಟ್ಟವು. ಮೋಮೋ ಸಂತೋಷದಿಂದ ಕೂಗಿತು, ಯೇ, ನನಗೆ ಸಿಕ್ಕಿತು. ಅದು ಪಿಕೋದ ಜೊತೆ ಬಾಳೆಹಣ್ಣು ಹಂಚಿಕೊಂಡಿತು. ಪಿಕೋ ನಗುತ್ತಾ ಹೇಳಿತು, ಸೊಮ್ಮಾರಿತನ ಬೇಡ, ಬುದ್ಧಿವಂತಿಕೆ ಬೇಕು. ಆ ದಿನದಿಂದ ಮೊಮೊ ಸ್ವಲ್ಪ ಸೋಮಾರಿಯಾಗಿದ್ರೂ ಇನ್ನೂ ಹೆಚ್ಚು ಬುದ್ಧಿವಂತನಾಯಿತು.